ಚಿಕ್ಕದಾಗಿ ಒಂದು ಟ್ರಿಪ್ ಹೋಗ್ತಾ ಇದೀವಿ. ಏನ್ ಗೊತ್ತದು ಆನೆದು ಎಲ್ಲ ಫುಲ್ ಕಾರ್ ಪಾರ್ಕಿಂಗ್ ಮಾಡ್ಬಿಟ್ಟಿದ್ದಾರೆ. ಇಡೀ ಊಟಿನೇ ಕಾಣುತ್ತೆ ಇಲ್ಲಿ. ಇದೇನ್ ನಗರ ಮತ್ತೆ ಗುಂಡ್ಲುಪೇಟೆ ಹೋಗಿ ನೋಡಿದ್ದು ಚಿಕನ್ ಬೇಸ್. ಚೆಕ್ ಪೋಸ್ಟ್ ಅಲ್ಲಿ ಎಲ್ಲ ಚೆಕಿಂಗ್ ಎಲ್ಲ ಹಿಂಗೆ ಹಾಗೆ ಈ ಕಡೆ ಊಟಿ ಮಧ್ಯ 26 ಕಿಲೋಮೀಟರ್ ಇದೆ. ಇದು ಹೋಗ್ಬೇಡ ಅಂತ ಬೆಳಗ್ಗೆ 7 ಗಂಟೆಯಿಂದ 6:30ವರೆಗೂ ಏನ್ ತಮಿಳೆಲ್ಲ ಬರ್ದವ್ರೆ, ನಮ್ಗೆ ಏನು ಅರ್ಥ ಆಗಲ್ಲ, ಬೇಕಾದ್ರೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಹಾಯ್ ಓಸ್ಲಕ್ಕಿ ಮೊಟ್ಟೆ ಯುವ ಚಂದವ್ರನ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಚಿಕ್ಕದಾಗಿ ಒಂದು ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಚಿಕ್ಕದಾಗಿ ಒಂದು ಟ್ರಿಪ್ ಹೋಗ್ತಾ ಇದೀವಿ. ಒನ್ ಡೇಗೆ ಡೇ ಹೋಗಿ ನೈಟ್ ಬರೋದು. ಸಿಂಪಲ್ ಆಗಿ ಇಲ್ಲೇ ಬಂಡೀಪುರ ಫಾರೆಸ್ಟ್ ಹತ್ರ ಆಯ್ತು. ಆಮೇಲೆ ಹಂಗೆ ಊಟಿ ಹತ್ರ ಹೋಗಿ ಬರ್ತೀವಿ. ನಮಗೆಲ್ಲ ಗೊತ್ತಾಗೋದು. ಬನ್ನಿ, ಅಲ್ಲಿ ಏನೇನ್ ಪ್ಲೇಸ್ ಇದೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ. ನಮ್ಮ ಜೊತೆ ಅಣ್ಣ ಇದಾರೆ. ನನ್ ಹುಡುಗರು ಈ ಸುರಸುಂದರಾಂಗನ್ಗೆ ಎಣ್ಣ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ. ನಮ್ ಸೀನಣ್ಣ ಇವರು ಸಿಕ್ಕಾಪಟ್ಟೆ ಕ್ವಾಟ್ಲೆ ಮಾಡ್ತಾರೆ, ನೋಡ್ಕೊಂಡು ನಮ್ ಹುಡುಗರೋಸ್ಕರ ಏನ್ ಬೇಕಾದ್ರೆ ಮಾಡ್ತೀನಿ. ನಮ್ಮ ವಿಷ್ಣುಣ್ಣ ಇದಾರೆ. ಏನೇ ಪವರ್ ಇರ್ಲಿ, ಅವ್ನು ಯಾವನ್ನೇ ಆಗ್ಲಿ, ಎಂತ ದೊಡ್ಡ ಸ್ಥಾನದಲ್ಲೇ ಇರ್ಲಿ ಅವ್ನು ಇದಾರೆ. ಮತ್ತೆ ಇವಣ್ಣ ಇದಾರೆ. ಮೇನ್ ಅಲ್ಲಿ ನಾಸಿರ್ ಭಾಯ್. ಇವಣ್ಣ ನಾಸಿರ್ ಭಾಯ್. ಬೈ ಎಲ್ಲಿದ್ದೀರಾ ಈಗ? ಮತ್ತೆ ಇವರೇ ರವಿ ಅಣ್ಣ, ನೋಡ್ಕೊಬಿಡಿ. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತಾರೆ. ನಮ್ಮನ್ನ ತುಂಬಾ ಗೋಳಿಕಿದ್ದಾರೆ. ಯಾವ ಫಿಲಮ್ ಅದು? ಸೀಸಮ್ಸ್. ಅದರಲ್ಲಿ ಇವರೇ ಭಾವ. ಇವರು ರವಿ ಅಣ್ಣ. ಇವರು ನಮ್ಮೂರಿನ ರವಿ ಅಣ್ಣ. ನಾಸಿರ್ ಭಾಯ್ ಇವರೇ ಹೀರೋ. ಇವರು ವಿಷ್ಣುವರ್ಧನ್. ಇವರು ರಾಜನ್ನ ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ಮೋಸ ಮಾಡೋರ್ ಕಂಡ್ರೆ ನನ್ಗಾಗೋದಿಲ್ಲ. ಬೆಳಗ್ಗೆ ನಾಷ್ಟ ಮಾಡಿಲ್ಲ ಯಾರು. ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ನಾಷ್ಟ ಮಾಡಕ್ಕೆ ಇಲ್ಲಿ ಪಾರ್ಕ್ ಮಾಡಿದೀವಿ. ಆದ್ರೆ ಇನ್ನೇನು ಗುಂಡ್ಲುಪೇಟೆ ಹೋಗೋ ರೋಡ್ ಇದು. ನಗರ ಅಲ್ಲ, ಇನ್ನೇನು ನಗರ ಮತ್ತೆ ಗುಂಡ್ಲುಪೇಟೆ ಹೋಗೋ ರೋಡ್ ಇದು. ಇಲ್ಲಿ ಪಾರ್ಕ್ ಮಾಡಿದೀವಿ. ಎಲ್ಲ ಎತ್ಕೊಂಡು ಅರೇಂಜ್ಮೆಂಟ್ ಆಗಿದೆ. ನಾನ್ ವೆಜ್ಜು. ಅಣ್ಣ ಏನ್ ನಾಷ್ಟ? ಚಿಕನ್ ಫ್ರೈ, ಇಡ್ಲಿ, ವೈಟ್ ರೈಸ್. ನಾಷ್ಟ ಹೆಂಗಿದೆ ಬೈ? ಬೆಳಗ್ಗೆ ನಾಷ್ಟ ಇಡ್ಲಿ ಚಿಕನ್. ಚಿಕನ್ ಬೇಸ್ ಸೂಪರ್ ಟೇಸ್ಟ್. ಹುಣಸೆ ಮಾಡ್ತಾ ಅಡಿಲಿ ಕುಂತ್ಕೊಂಡು ಇರ್ತಾ ಇದೀವಿ. ಓಕೆ ಸೂಪರ್. ಓಕೆ, ಇಡ್ಲಿ ಚಿಕನು ಬನ್ನಿ ಟೇಸ್ಟ್ ನೋಡೋಣ. ಎಲ್ರು ಬಂದ್ರೆ ಯಜಮಾನ್ರೆ? ಇಲ್ಲ ಕನಕ ಸೂರ್ಯವಂಶದಾಗಿರೋದು ಇಷ್ಟೇ ಜನ. ಇಲ್ಲಿ ಗುಂಡ್ಲುಪೇಟೆ ರೋಡಲ್ಲಿ ಬಂದು ನಾಷ್ಟ ಮಾಡ್ಕೊಂಡು ಇಲ್ಲಿ ಔಟ್ ಸೈಡು ಇದೇನು ಹೊರಡ್ತಾ ಇದೀವಿ ಊಟಿಗೆ. ಊಟಿ ಹತ್ರ ಯಾವ್ದೋ ಪ್ಲೇಸ್ ವಿಸಿಟ್ ಮಾಡಿ ಅಲ್ಲೆಲ್ಲ ಜಾಗ ಎಲ್ಲ ತೋರ್ಸೋಣ ಬನ್ನಿ. ಚಿಕನ್ ಹೇಗಿತ್ತು ನಾಷ್ಟ? ಸೂಪರ್ ಆಗಿತ್ತು ಚಂದವ್ರ. ನೀವು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಓಕೆ ಓಕೆ ಬಾಯ್. ಬಾಯ್ ಎಲ್ಲ ಇನ್ನೂ ಮುಂದೆ ಹೋಗ್ತೀರಾ? ಇನ್ನು ಮುಂದೆ ಹೋದ್ಮೇಲೆ ಲಾಸ್ಟಲ್ಲಿ ಬಾಯ್ ಹೇಳ್ತೀವಿ. ಯುವ ಚಂದವ್ರಿಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಮಾಡಿ. ಓಕೆ. ನಿನ್ನ ಮನಸ್ಸು ದೊಡ್ಡದು, ನೀನು ಆ ಥರ.
ಪೂರ್ತಿ ಫುಲ್ ಎಂಜಾಯ್ ಮಾಡ್ತಾರೆ ನಮ್ಮ ಶ್ರೀಯಣ್ಣ. ಎಲ್ಲೇ ಹೋದ್ರು ನಮ್ಮ ಶ್ರೀಯಣ್ಣ ಫುಲ್ ಎಂಜಾಯ್ ಮಾಡೋದು. ಇವರು ಪಾರ್ಟ್ನರು, ಪಾರ್ಟ್ನರು. ಶ್ರೀಯಣ್ಣ ಯಾವುದೇ ಟ್ರಿಪ್ ಹೋದ್ರು ಮಾತ್ರ ಎಂಜಾಯ್ ಮಾಡೇ ಮಾಡ್ತಾರೆ ನಮ್ಮ ಅಣ್ಣ. ಜಿಂಗಲಕ್ಕೆ ಜಿಂಗಲಕ್ಕೆ ಬಾ, ಜಿಂಗಲಕ್ಕೆ ಜಿಂಗಲಕ್ಕೆ ಬಾ, ಜಿಂಗಲಕ್ಕೆ ಗುಂಡ್ಲುಪೇಟೆಯಿಂದ ಬಂಡೀಪುರ ಫಾರೆಸ್ಟ್ ಚೆಕ್ ಪೋಸ್ಟ್ ಬಂದ್ವಿ. ಚೆಕ್ ಪೋಸ್ಟಲ್ಲಿ ಎಲ್ಲ ಚೆಕಿಂಗ್ ಎಲ್ಲ ಆಯಿತು. ಈಗ ಫಾರೆಸ್ಟ್ಗೆ ಎಂಟ್ರಿ ಆಗಿದ್ದೀವಿ. ಇಲ್ಲಿ ಬರುವಂಥ ವೈಲ್ಡ್ ಲೈಫು ಏನೇನಿದಾವೋ ಎಲ್ಲನೂ ತೋರಿಸ್ತಾ ಬರ್ತೀನಿ. ಅಲ್ಲಿ ನೋಡೋಣ. ಇಲ್ಲಿ ಜಿಂಕೆ, ಅಲ್ಲಿ ಜಿಂಕೆ ಹಾಗೆ ಈ ಕಡೆ ನೋಡು. ನೋಡಿ ಆನೆ ಕರ್ಕೊಂಡು ಬರ್ತಾರೆ ಇಲ್ಲಿ. ಅಣ್ಣ ಫುಲ್ ಸ್ಲೋ ಮಾಡಿ ಅಲ್ಲಿ ಆನೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಮುಂದೆ ಆನೆ ನೋಡಪ್ಪ. ಒಳ್ಳೆ ದರ್ಶನ, ಒಳ್ಳೆ ಸ್ಟಾರ್ಟಿಂಗ್ ಅಲ್ಲೇ ಒಳ್ಳೆ ದರ್ಶನ. ಇಲ್ಲಿ ಒಂದು ಬರ್ತೈತೆ ಆನೆ ಸಿಗ್ತಿದ್ದೀನ, ಆನೆ ಸಿಕ್ತು ಬದರ್ಬೇಕ ನೋಡಿ. 2 ಗಂಟೆ 1 ಹೆಣ್ಣು ಒಂಟಿ. ಏನ್ ಗೊತ್ತದು, ಏನ್ ಗೊತ್ತದು ಆನೆದು. ಇಲ್ಲಿ ಬಂದಿತ್ತು ಸಾಕಾಯ್ತು. ಇಲ್ಲಿಂದ ಸಫಾರಿ ಸ್ಟಾರ್ಟ್ ಆಗುತ್ತೆ. ಬಂಡೀಪುರ ಸಫಾರಿ ಇಲ್ಲಿಂದ ಒಳಗಡೆ ಎಲ್ಲ ಚೆನ್ನಾಗಿ ಒಳಗೆ ಹೋಗ್ಬೇಕು. 10 ಕಿಲೋಮೀಟರ್ ಗಂಟ ಆಗುತ್ತೆ ಇಲ್ಲಿ. ಈಗ ಸ್ಟಾಪ್ ಮಾಡೋರೆ ಮತ್ತೆ ಈಗ ಮತ್ತೆ ಸ್ಟಾರ್ಟ್ ಮಾಡ್ಬೋದು. ಅದು ಊರೊಳಗೆ ಬಂದ್ಬಿಡೈತೆ ಪ್ರಾಣಿಗಳು. ಕಾಡು ಮನುಷ್ಯ ಜಾಸ್ತಿ ಆಗ್ಬಿಟ್ಟವ್ರೆ. ನೋಡ್ಲಿಲ್ವಾ? 72 ಕಿಲೋಮೀಟರ್. ಒಳ್ಳೆ ವಿದ್ಯಾರ್ಥಿ ಇಲ್ಲಿ ನೋಡಿ. ಸೀನಾ ಕಡೆ ಫ್ರೆಂಡ್ ಕೂತಾನೆ ಇಲ್ಲಿ. ನಾವು ನೀವೆಲ್ಲ ಅಲ್ಲಿಂದಾನೆ ಬಂದಿರೋದು. ಬನ್ನಿ. ಮಧುಮಲೈ ಟೈಗರ್ ರಿಸರ್ವ್, ವೆಲ್ಕಮ್ ಟು. ಇದೆ ಮಧುಮಲೈ. ಅಣ್ಣ ಅವತ್ತು ಎಲಿಫೆಂಟ್ ಕ್ಯಾಂಪ್ ಬಂದಿದ್ವಲ್ಲ ಇಲ್ಲಿ. ಮಧುಮಲೈ ಇದೆ. ಅಲ್ಲೇ ಮುಂದೆ ಹೋದ್ರೆ ಎಲಿಫೆಂಟ್ ಕ್ಯಾಂಪ್ ಸಿಗುತ್ತೆ. ಅಲ್ಲಿ ಮುಂದೆ ಎಲಿಫೆಂಟ್ ಕ್ಯಾಂಪ್ ಸಿಗುತ್ತೆ. ಅಲ್ಲಿ ಆನೆ ಅಲ್ಲಿ ಮಾವುತ ಕೂತವನಲ್ಲ ಮೇಲೆ. ಸ್ಟ್ರೈಟ್ ಲೆಫ್ಟ್ಗೆ ಬರೀ ಕಾರ್ ಪಾರ್ಕಿಂಗ್ ಅದು. ಹಿಂಗೆ ಲೆಫ್ಟು, ನಾವು ಲೆಫ್ಟ್ ರೈಟು. ಇಲ್ಲಿಂದ ಬಾವ್ಲಿಗೆಲ್ಲ ಲೆಕ್ಕ ಹಾಕೋ ಬರ್ಬೇಕಂತ ನೋಡೋದ. ರೈಟು ಊಟಿ ಇದು. ಅಲ್ಲಿ ಬಂದು ಗಾಡಿ ನಿಲ್ಸಿದ್ವಲ್ಲ ಅವತ್ತು ನಾವಲ್ಲಿ. ಬೈ ತೋರಿಸ್ತೀನಿ ನಿಮ್ಗೆ. ಬನ್ನಿ ಗಾಡಿ ಎಲ್ಲಿ ಗಾಡಿ ನಿಲ್ಸಿದ್ವಿ ಅಂತ. ವಯಸ್ಸದಲ್ವಾ ಡಬಲ್ ಗಾಡಿ? ಹೌದು. ತಮಿಳ್ನಾಡಿದು ಮಧುಮಲೈ ಇದು. ಕೇರಳ ಆ ಕಡೆ ಹೋಯ್ತದೆ. ಆ ಕಡೆ ಕೇರಳ ಫುಲ್ ಆ ಕಡೆ. ಅಲ್ಲಿ ಅದು ಕೇರಳ. ಇಲ್ಲಿ ಅಣ್ಣ ಹೊಗೆ ಇದ್ರದ್ದು ಕ್ಯಾಂಪ್ ಇದು. ಇಲ್ಲಿ ಎಲಿಫೆಂಟ್ ಕ್ಯಾಂಪ್ ಇದೆ. ಇಲ್ಲಿ ಇದು ಎಲಿಫೆಂಟ್ ಕ್ಯಾಂಪ್. ಇದು ಸಂಜೆ 5 ಗಂಟೆಗೆ ಇದು ನೋಡ್ಬೋದಣ್ಣ. 40 ರೂಪಾಯಿ ಟಿಕೆಟು. ಇಲ್ಲಿ ಎಲ್ಲ ಥರ ಆನೆಗಳು ಬರ್ತವೆ ಇಲ್ಲಿ ಒಳಗಡೆ. ಅದು ಫುಡ್ ಹೆಂಗೆ ಕೊಡ್ತಾರೆ, ಹೆಂಗೆ ಫೀಡ್ ಮಾಡ್ತಾರೆ ಎಲ್ಲನೂ ತೋರಿಸ್ತಾರೆ ಒಳಗಡೆ. ಇದು ಜಿಂಕೆ. ಇದು ಜಿಂಕೆ. ಸಾರಂಗ ಬಂದು ಚುಕ್ಕಿ ಇರಲ್ಲ. ಜಿಂಕೆಗೆ ಕೊಂಬು ಇರುತ್ತೆ, ಎಲ್ಲ ಇರುತ್ತೆ, ಚುಕ್ಕಿ ಇರುತ್ತೆ.
ಸಾರಂಗಗೆ ಚುಕ್ಕಿ ಚುಕ್ಕಿ ಇರಲ್ಲ, ಹಾ ಕೊಂಬ್ ಮಾತ್ರ ಇರುತ್ತೆ. ಕೊಂಬ್ ಮಾತ್ರ ಅದು ಇರುತ್ತೆ. ಗಂಡು ಜಿಂಕೆಗೆ ಹಾ ಪಟ ಜಿಂಕೆಗೆ ಸಾರಂಗೆ 3 ಕೊಂಬ್ ಇರ್ತದೆ. ಹಿಂಗ್ ಬರೋದು ಹಿಂಗ್ ಬರ್ತದೆ ಪಟ ಚುಕ್ಕಿ ಬರಲ್ಲ ಬಿಡ್ರ ಅವಕ್ಕೆ. ಅದು ಬಿಡಿ ಇಕ್ಕಿ ರಾಶಿ ಪಟ ಏನಪ್ಪ ಹೇಳಪ್ಪ ಆಯ್ತು ಇದೇನು ಹೇಳ ಇದು ಜಿಂಕೆ ಜಿಂಕೆ ಇದು ಚುಕ್ಕಿ ಬಂದೈತೆ ಗಂಡು ಜಿಂಕೆ ಬರೋದು ಪಟ ಸಾರಂಗಗೆ ಚುಕ್ಕಿನೇ ಬರಲ್ಲ ಪಟ. ಈಗ ಜಿಂಕೆ ಮುಂದೆ ಮಾತಾಡವ ಸಾರಂಗ ಚಿಕ್ಕೆ ಬರ್ತದೆ ಕೂತ್ಕೊಳ್ಳ ಸ್ಟಾರ್ಟ್ ಮಾಡ್ತೀವಿ. ಎಲ್ಲ ಸೀನಾ ಇವ್ರೊಬ್ರೆ ಪೂಜೆ ಲೆಫ್ಟ್ಗೆ ಹೋಗೋಣ ಅವ್ರಿಗೂ ಜಾಗ ಇರಲ್ವಲ್ಲ. ಸಾರಂಗಗೆ ಕೊಂಬಲ್ಲಿ ಪೋಲ್ ಬರ್ತದೆ, ಜಿಂಕೆಗಳಿಗೆ ಪೋಲ್ ಬರಲ್ಲ. ಅಷ್ಟು ಸಾಲಿಡ್ ಪೀಸ್ ಇದು. ಅಣ್ಣನೇ ಕೂತಾರೆ ಸಪ್ನೆಯಲ್ಲಿ ಯಾರು ಊಟಿ ಇಲ್ಲ ಕೂರ ಊಟಿ ಮಧ್ಯ 29 ಕಿಲೋಮೀಟರ್. 21 ಕಿಲೋಮೀಟ್ರ್ ಊಟಿ. ನಾವು ಊಟಿಗೆ 26 ಕಿಲೋಮೀಟ್ರ್ ಇದೆ. ಇಲ್ಲಿ ಮಜ್ಜಿಗೆ ಕುಡಿಯೋಕ್ಕಂತ ನಿಲ್ಸಿದ್ವಿ. ತುಂಬಾ ಟೇಸ್ಟ್ ಆಗಿದೆ ಮಜ್ಜಿಗೆ ಮತ್ತು ಅಂಬ್ಲಿ. ಅದನ್ನು ತೋರಿಸ್ತೀನಿ. ಅಲ್ಲೇ ಬಂದು ಸ್ಟಾಪ್ ಮಾಡಿಬಿಟ್ಟು ಬೇಕಾದ್ರೆ ಕುಡಿಯಿರಿ ನೀವು. ನೋಡಿ ಅದೇ ಜಾಗ. ಬಂದು ಸ್ಟಾಪ್ ಮಾಡಿಬಿಟ್ಟು ಮಜ್ಜಿಗೆ ಕುಡ್ಕೊಂಡು ಹೋಗಿ ನೀವು. ಬನ್ನಿ ಊಟಿಗೆ ಹೋಗೋಣ. ಈಗ ಎಲ್ಲ ಬಂದವನಾ? ಆರಾಮಾಗಿ ಬಂದವನು. ಏನು ವ್ಯೂ ಪಾಯಿಂಟ್ ಇದು, ಸಕ್ಕದಾಗೈತೆ ಮಾತ್ರ. ಇದು ಘಾಟ್ ಸೆಕ್ಷನು. ಏನಿದೆ ಒಬ್ಬಳು ಅಣ್ಣ ಇನ್ನೂ ಇದ್ದೇವೆ. ಹಿಂಗ್ ಐತೆ ಮುಂದೆ. ಹೆವಿ ಐತೆ ಅಣ್ಣ. ಆಮೇಲೆ ಹ್ಯಾಂಡ್ ಬ್ರೇಕ್ ಎಲ್ಲ ಯೂಸ್ ಆಗುತ್ತೆ ಅನ್ಸುತ್ತೆ. ಹ್ಯಾಂಡ್ ಬ್ರೇಕ್ ಯೂಸ್ ಆಗಲ್ಲ ಇಲ್ಲಿ ಬಂದ್ಬಿಡ್ತದೆ ಡ್ರೋನ್. ಹೌದಾ? ಗಾಡಿಯಲ್ಲಿ ಎತ್ಬಿಡ್ತದೆ ಅಣ್ಣ ಆರಾಮಾಗಿ. ಪುನಃ ನುಗ್ದ ನಾವು ನಿಂತಿದ್ದೇವಡ ಅಂತ. ಹೋಗಿ ಅಣ್ಣ ಮಕ್ಕಳಿಗೆ ಅವನಿಗೆ. ನಾನೇ ಸ್ಲೋ ಮಾಡ್ತಾ ಇದ್ದೆ. ಅವನು ಸ್ಲೋ ಮಾಡಕ್ಕೆ ಏನು ನನಗೆ ಅಲ್ಲಿಂದ ನಾನು ಜಾಗ ಬಿಡ್ತಾ ಇಲ್ಲ ಅದಕ್ಕೆ. ಊಟಿ ಮೆಡಿಕಲ್ ಕಾಲೇಜು ಹೆಂಗದೆ? ಸಕದಾಗ ಕನ್ಸ್ಟ್ರಕ್ಟ್ ಮಾಡೋರು ಮಾತ್ರ ಅಣ್ಣ, ಸಕದಾಗ ಕನ್ಸ್ಟ್ರಕ್ಟ್ ಮಾಡೋರೆ. ಆಲ್ರೆಡಿ ಅವಾಗಲೇ ನಾವು ಊಟಿಗೆ ಎಂಟ್ರಿ ಆದ್ವಿ. ಘಾಟ್ ಸೆಕ್ಷನ್ ಸಿಕ್ಕಾಪಟ್ಟೆ ಇದ್ವು. ಘಾಟ್ ಸೆಕ್ಷನ್ ಎಲ್ಲ ಪಾಸ್ ಮಾಡಿದ್ವಿ. ಈಗ ಬಟಾನಿಕಲ್ ಗಾರ್ಡನ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡೋಣ. ಈಗ ನಾವು ಊಟಿಗೆ ಎಂಟ್ರಿ ಆದ್ವಿ. ಈಗ ಕಾರ್ ಪಾರ್ಕಿಂಗ್ ಮಾಡಿ ಬಟಾನಿಕಲ್ ಗಾರ್ಡನ್ಗೆ ಹೋಗ್ತಾ ಇದ್ದೀವಿ. ಈಗ ಹೋಗೋಣ ಬನ್ನಿ, ಅಲ್ಲಿ ಏನೇನಿದೆ ಎಲ್ಲ ತೋರಿಸ್ತೀನಿ. ಬನ್ನಿ ಹೋಗೋಣ. ಇಲ್ಲಿ ಟಿಕೆಟ್ ತಗೊಳಕ್ಕೆ ಬಂದಿದ್ದೀವಿ. ಟಿಕೆಟ್ ರೇಟ್ ನೋಡೋಣ ಬನ್ನಿ. ಟೈಮಿಂಗ್ಸು ಬೆಳಗ್ಗೆ 7 ಗಂಟೆಯಿಂದ 6:30ವರೆಗೂ. ಅಮೌಂಟ್ ರೇಟ್ ಬಂದು ಏನು ತಮಿಳೆಲ್ಲ ಬರ್ದವ್ರೆ, ನಮ್ಗೇನು ಅರ್ಥ ಆಗಲ್ಲ, ಬೇಕಾದ್ರೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ನಿನ್ ಜನ್ಮಕ್ಕೆ ಹೋಗೋ
ನಮಗೆ ಏನು ಗೊತ್ತಿಲ್ಲ. 50, 100 ಮತ್ತು 50 ಬರ್ದವ್ರೆ. ಸೊ ಬನ್ನಿ ಎಂಟ್ರಿ ಆಗೋಣ ಈಗ. ಸೇಮ್ 7 ಎಂಟ್ರಿ ಆದ್ವಿ. ಸ್ಟಾರ್ಟಿಂಗ್ ಎಂಟ್ರಿ ಪಾಯಿಂಟು ಈ ಥರ ಸಿಗುತ್ತೆ ನಿಮಗೆ ಗಾರ್ಡನ್ ನೋಡೋಕ್ಕೆ. ಊಟಿಲಿ ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿದೆ. ನೋಡೋಣ ಬನ್ನಿ ಏನೇನು ಸಿಗುತ್ತೆ ಏನೇನು ಸಿಗಲ್ಲ ಹೆಂಗೆ ನೋಡೋಣ ಬನ್ನಿ. ಅದು ಹೌಸ್ ಏನೋ ಇದೆ ಎಂಟ್ರೆನ್ಸ್ ಆದಾಗ, ನೋಡೋಣ ಬನ್ನಿ. ಏನೋ ಗಿಡಗಳು ಮಡಗಿದ್ದಾರೆ ಗಾರ್ಡನಲ್ಲಿ. ಬನ್ನಿ ಇಲ್ಲೊಂದು ಗ್ಲಾಸ್ ಹೌಸ್ ಅಂತ ಇದೆ, ನೋಡೋಣ ಬನ್ನಿ ಗ್ಲಾಸ್ ಹೌಸ್ ಹೇಗಿದೆ ಅಂತ. ನೋಡಿ ಇದೆ ಗ್ಲಾಸ್ ಹೌಸ್. ಗ್ಲಾಸ್ ಹೌಸಲ್ಲಿ ಬರೀ ಗ್ಲಾಸೇ ಇದ್ದಾವೆ, ಸಸಿಗಳೆಲ್ಲ ಮಡಗಿದ್ದಾರೆ. ಏನು ನೋಡ್ಕೊಬಿಡಿ. ಗ್ಲಾಸ್ ಹೌಸಲ್ಲಿ ಬರೀ ಏನಿಲ್ಲ, ಬರೀ ಸಸಿಗಳು ಮಡಗಿದ್ದಾರೆ ಅಷ್ಟೇನೇನಿಲ್ಲ. ಇಲ್ಲಿ ಏನು ತರಾವರಿ ಹೂಗಳು ಇದ್ದಾವೆ. ಯಾವ್ಯಾವ ಹೆಸರುಗಳಿದೆ ನೋಡ್ಕೊಬಿಡಿ. ಅದೇ ಗಿಡದ್ದು ಬಟಾನಿಕಲ್ ಗಾರ್ಡನ್ನು ನಾವು ನೋಡಿಲ್ಲ ಹೆಂಗಿರುತ್ತೇನು ಅಂತ. ಒಂಥರ ಹೆಂಗಿದೆ ಅಂದರೆ ಝೂ ಥರ ಇದೆ. ಝೂ ಮತ್ತು ರಂಗನತಿಟ್ಟು ಮತ್ತು ಕುಕ್ಕರಡ್ಕೆರೆ ಸೇಮಲ್ಲಿ ಹೆಂಗಿದೆ ಇಲ್ಲೂ ಹಂಗೆ ಇದೆ. ಝೂ ಅಲ್ಲಾದರೆ ಪರವಾಗಿಲ್ಲ, ಪ್ರಾಣಿಗಳು ಸಿಗ್ತವೆ. ಇದು ಬನ್ನಿ ಇನ್ನು ಮುಂದೆ ನೋಡೋದಿದೆ, ನೋಡೋಣ. ನಮ್ಮ ಇಂಡಿಯಾ ಮ್ಯಾಪೇ ಬರ್ದಿದಾರ ನೋಡಿ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಅಲ್ಲಿ ಜಮ್ಮು ಕಾಶ್ಮೀರಿಂದ ಇಲ್ಲಿ ಶ್ರೀಲಂಕಾವರೆಗೂ ನಮ್ಮದು ಇದು ಬರ್ದಿದ್ದಾರೆ. ಇಡೀ ಇಂಡಿಯನ್ ಮ್ಯಾಪೇ ಇದೆ. ನಮ್ಮ ಕರ್ನಾಟಕ ಅಲ್ಲಿದೆ ನೋಡಿ, ಕರ್ನಾಟಕ. ಬನ್ನಿ ಮುಂದಕ್ಕೆ ಹೋಗೋಣ. ಈ ಒಂದು ಪ್ಲೇಸಲ್ಲಿ ಸುಮಾರು ಒಂದು ಫಿಲಮ್ ಶೂಟಿಂಗ್ ಮಾಡಿದ್ದಾರೆ. ನಮ್ಮ ಕನ್ನಡದ ಫಿಲಮ್ ಶೂಟ್ ಮಾಡಿದ್ದಾರೆ. ಸ್ಪರ್ಶ ಮಸ್ತ್ ಮಜಾ ಮಾಡಿ ಹಿಂದಿಲಿ ಧಮಾಲ್ ಮಾಡಿದ್ದಾರೆ. ಅಷ್ಟೇ ಅಲ್ವಾ, ಇನ್ನೂ ಸುಮಾರು ಮಾಡಿದ್ದಾರೆ. ಹೌದಾ, ವಿಷ್ಣುವರ್ಧನ್ ರಾಜ್ಕುಮಾರದಲ್ಲಿ ಶೂಟಿಂಗ್ ಮಾಡಿದಾರಂತೆ. ಅದೇನೋ ಗೊತ್ತಿಲ್ಲ ನನಗೆ. ಬೆಟ್ಟ ಹತ್ಕೊ ಹೋಗ್ಬೇಕಿಲ್ಲಿ. ನಮ್ಮ ನಾಜೀರ್ ಬಾಯಿ ಬೆಟ್ಟ ಹತ್ಕೊ ಹೋಯ್ತಾ ಇರೋತೆಗೆ. ಬಾಯ್ ಯಾವ ಬೆಟ್ಟ ಇದು? ಚಾಮುಂಡಿ ಬೆಟ್ಟ ಐತೆ. ಊಟಿಲಿ ಚಾಮುಂಡಿ ಬೆಟ್ಟ ಕ್ರಿಯೇಟ್ ಮಾಡ್ಬಿಟ್ಟಾರೆ ನಾಜೀರ್ ಬಾಯಿ. ಮೇಲ ಬೈ ಬನ್ನಿ ಮೇಲೆ ಹೋಗೋಣ. ನೋಡಿ ಸೀನಾ ಹೋಯ್ತಾ ನೋಡಿ, ಇಷ್ಟ ಕೊತ್ತಾಗೈತಲ್ಲ ಸೀನಾ ಕೈನಲ್ಲಿ. ಯಾವ್ದ ಇದು? ಸುಸ್ತಾಗ್ಬಿಟ್ಟೆ. ನರ್ಸರಿ ಏರಿಯಾ ಅಂತ ಇದೆ. ನಾಟ್ ಅಲೌಡು, ನಮಗೆಲ್ಲ ಅಲೋ ಇಲ್ಲ ಇಲ್ಲಿ. ಎಲ್ಲಿ? ಓ ಪ್ರಭೋಣ, ಅಲ್ಲಿ ಏಕಾಂಗಿ ಹೋರಾಟ ಮಾಡ್ತಾರೆ. ಏಕಾಂಗಿ ಹೋರಾಟ. ಬನ್ನಿ ಬನ್ನಿ. ಟಿಕೆಟ್ ಯಾವ ಬಿಟ್ರೆ ಅಂತ ಆ ಕಡೆಯಿಂದ ಬರ್ತೀರಾ? ನಾವ್ ಈ ಕಡೆ ಅಲ್ಲೂ ಕೆಳಗಡೆ ಏನೇನೈತೆ ನೋಡೋದು. ನಾವು ಮೇಲೆ ಬಂದು ಟಾಪಿಂದ ಹಿಂಗೆ ಕಾಣಂತೆ. ಇನ್ನೂ ಟಾಪ್ ಇದೆ, ಹೋಗೋಣ ಬನ್ನಿ. ಏ ಪ್ರಭೋಣ ಅಲ್ಲ ಅದು, ಚಿಕ್ಕ ಹುಡುಗ ಅದು. ನೋಡಿ ಸೀನರಿ ಟಾಪಿಂದ ಮಸ್ತಾಗೈತೆ ಮಾತ್ರ. ಇಲ್ಲಿ ಕುತ್ಕೊಳ್ಳಿ ಬೈ, ಒಂದು ಫೋಟೋ ತಗೊಳ್ಳಿ ಬೈ. ಅಡಿಲಿ ಬೈ ಇಲ್ಲಿ 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 ಬೈ, ಬೈ ಇಲ್ಲಿ ಕೂತ್ಕೊಳ್ಳಿ, ಒಳಗೆ ಊಟ ಇಲ್ಲಿ ಕೂತ್ಕೊಳ್ಳಿ.
ಓ ಸಿಗೋಣ ಒಳಗೆ ಹಂಗೆ ಕುತ್ಕೊಳ್ಳಂಗೆ ಒಳಗೆ ಹೋಗಿ ಕೂತ್ಕೊಂಡ್ರು. ತೆಗ್ದೆ ಇಲ್ಲ ಎಲ್ಲ ಜಾಗ ಇದೆ, ನಿಂತ್ಕೊಂಡು ನೋಡೋಣ ಬನ್ನಿ. ನೋಡಿ ಟಾಪಿಂದ ನೋಡಿ ಹೆಂಗೆ ಕಾಣುತ್ತೆ ಎಲ್ಲ ಗಾರ್ಡನ್ನು. ಹಾಂ ನೋಡಿ ಟಾಪಿಂದ ನೋಡಿ ಎಲ್ಲ ಹೆಂಗೆ ಕಾಣ್ತಾ ಇದೆ. ಸಖತ್ತಾಗಿ ಕಾಣ್ತಾ ಇದೆ ಮಾತ್ರ. ಆಮೇಲೆ ಅಲ್ಲಿ ಪಿರಮಿಡ್ ಐತಲ್ಲ ಅಲ್ಲೊಂಥರ ಇಲ್ಲಿ ಬೇಕು. ಆಲ್ಮೋಸ್ಟ್ ಒಂದು ಅರ್ಧ ಮೇಲ್ ಬಂದಿದ್ದೀವಿ ಅಷ್ಟೇ, ಇನ್ನೂ ಮೇಲೆ ಹತ್ತದಿದೆ. ಬನ್ನಿ ಹತ್ತನ. ಇನ್ನು ಮೇಲೆ ಹೋಗೋದಿದೆ, ಇನ್ನು ಅಲ್ಲಿ ಗಂಟೆ ಟಾಪ್ ಗಂಟೆ ಹೋಗ್ಬೇಕು. ಒಂದು ಅರ್ಧ ಭಾಗ ಅಷ್ಟೇ ಹತ್ತಿರೋದು, ಇನ್ನೂ ಮೇಲಿದೆ. ನೋಡೋಣ ಬನ್ನಿ. ಅಲ್ಲೇನೋ ಒಂಥರ ಹೌಸ್ ಥರ ಇದೆ, ತೋರಿಸೋಣ ಬನ್ನಿ. ಇದೆ ಏನೋ ಇದೆ ಇಲ್ಲಿ, ನೋಡೋಣ ಬನ್ನಿ. ಇಲ್ಲದ್ರಣ್ಣ ಅವರು ಮೇಲ್ಕಡೆ ಹೋಗಿರ್ಬೇಕು ಅವರು. ಏನೊಂದು ವಿಭಿನ್ನವಾದ ಒಂದು ಡಿಫ್ರೆಂಟಾಗಿ ಫ್ಲವರ್ಸ್ಗಳು ಎಲ್ಲ ಇದ್ದಾವೆ. ಏನೋ ಮುಳ್ ಥರ ಇದೆ ಇದು. ಇವೆಲ್ಲ ನೀವು ಹೊಸ್ದಾಗಿ ಇವಾಗಲೇ ನೋಡ್ತಾ ಇರೋದು ನಾವಿದು. ಎಲ್ಲ ಪಾಟ್ಗಳು ಹಾಕಿ ಗಿಡ ನೆಟ್ಬಿಟ್ಟವ್ರೆ ಇಲ್ಲೆಲ್ಲ. ನೀವು ಹೋಗೋಣ ಇನ್ನು ಮೇಲೆ. ಥರ ಬಿಸಿಲಿದ್ರು ಸ್ವಲ್ಪ ಕೋಲ್ಡ್ ವೆದರ್ ಇದೆ. ಗಾರ್ಡನ್ ಮಾತ್ರ ತುಂಬ ಅದ್ಭುತವಾಗಿದೆ. ಆದರೆ ಇದು ಗಾರ್ಡನ್ ಮಾತ್ರ ಕರ್ಕೊ ಹೋಗ್ತಾನೆ ಇರುತ್ತೆ. ಒಂದು ಅರ್ಧ ದಿನ ಒಂದಿನ ಆದರೂ ಈ ಗಾರ್ಡನ್ನು ನೋಡ್ತಾನೆ ಇರ್ಬೋದು. 100 ರೂಪಾಯಿ ಟಿಕೆಟು. ನೀವು ತೋರಿಸ್ತೀನಿ ಅಲ್ಲ, ಇನ್ನೊಂದು ಮೊಸಳೆ ಇದೆ, ತೋರಿಸ್ತೀನಿ ಬನ್ನಿ. ಒಬ್ಬ ಏನು ಕಟ್ಟಾಕ್ಬಿಟ್ಟವ್ರೆ ನೋಡಿ, ಯಾರ ಕಟ್ಟಾಕ್ಬಿಟ್ಟವ್ರೆ ಇಲ್ಲಿ. ಹಾಯ್ ನೋಡಿ, ಟೈಮ್ ಆಯ್ತಂತೆ. ಹಾಂ ಅಲ್ಲಿ ಏನಿಲ್ಲ ನಡ್ರಿ. ಹೌದಾ? ಮುಟ್ಟಿದ್ರೆ 500 ರೂಪಾಯಿ ಫೈನ್ ಅಂತೆ. ಇಲ್ಲೆಲ್ಲ ಸೆಕ್ಯೂರಿಟಿ ಇರ್ತಿದ್ರು. ಇಟಾಲಿಯನ್ ಗಾರ್ಡನ್ ಇದು. ಇಟಾಲಿಯನ್ ಗಾರ್ಡನ್ ಅಣ್ಣ ಮುಂಚೆ ಸೆಕ್ಯೂರಿಟಿ ಇದ್ದಾರೆ ಇಲ್ಲಿ. ಒಂದೊಂದು ಇದಕ್ಕೂ ಸೆಕ್ಯೂರಿಟಿ ಯಾರು ಮುಟ್ಟಾಕ್ ಬಿಡ್ತಿಲ್ಲ, ಏನು ಗೊತ್ತಿರ್ಲಿಲ್ಲ. ಒಂದು ನಿಂಗೆ ಕಡ್ಡಿ ಕಿಡಾಕ್ ಬಿಡ್ತಿರ್ಲಿಲ್ಲ. ಈಗ ಏನೂ ಇಲ್ಲ. ಈಗ ಏನೋ ಈ ಸತಿ ಏನೋ ಇಲ್ಲ. ಇಲ್ಲೊಂದು ಮೊಸಳೆ. ಇಲ್ಲೊಂದು ಮೊಸಳೆ. ಇವಾಗ ಇಷ್ಟೇ ಗಾರ್ಡನ್ನು ನಾವು ಕವರ್ ಮಾಡೋಕ್ಕಾಗಿದ್ದು. ನೆಕ್ಸ್ಟು ಬೇರೆ ಪ್ಲೇಸ್ಗೆ ಹೋಗೋದಿದೆ, ಅಲ್ಲಿಗೆ ಹೋಗ್ಬೇಕು ನೆಕ್ಸ್ಟ್ ಬೇರೆ ಪ್ಲೇಸ್ಗೆ. ಅದು ಬಿಸಾಗೋಗ್ತಿದೆ. ಇಲ್ಲಾಂದರೆ ಈಗ ನೋಡ್ತೀವಂದರೆ ಒಂದಿನ ಅರ್ಧ ದಿನ ಪೂರ್ತಿ ಬೇಕು ಈ ಗಾರ್ಡನ್ ನೋಡ್ತೀವಂದರೆ. ಈಗ ನೆಕ್ಸ್ಟು ಬೇರೆ ಪ್ಲೇಸ್ಗೆ ಹೋಗ್ತಾಯಿದ್ದೀವಿ. ಸೊ ಅದನ್ನು ವಿಡಿಯೋ ಎಕ್ಸ್ಪ್ಲೋರ್ ಮಾಡ್ತೀನಿ, ಹಾಗೆ ನೋಡ್ತಾ ಇರಿ. ಮತ್ತು ಇವತ್ತೇ ನೈಟು ನಾವು ಮೈಸೂರು ಹೊರಡಬೇಕು. ಇಲ್ಲೊಂದು ವ್ಯೂ ಪಾಯಿಂಟ್ ಬಂದಿದ್ದೀವಿ. ಮತ್ತು ಒಂದು ಪ್ಲೇಸ್ಗೆ ಎಲ್ಲ ಫುಲ್ ಕಾರ್ ಪಾರ್ಕಿಂಗ್ ಮಾಡ್ಬಿಟ್ಟಿದ್ದಾರೆ. ಒಂದು ಪ್ಲೇಸ್ ನೋಡ್ಕೊಂಡು ಬನ್ನಿ ನೋಡೋಣ ವ್ಯೂ ಪಾಯಿಂಟ್ ಹೆಂಗಿದೆ ಅಂತ. ಏನೋ ಮಾತ್ರ ಸೂಪರಾಗಿದೆ ನೋಡಿ. ಎಲ್ಲೋ ದೊಡ್ಡ ಬೆಟ್ಟ ಅಂತೆ. ನೋಡೋಣ ಬನ್ನಿ ಒಳಗೆ ಹೆಂಗಿದೆ ಅಂತ. ಹೆಂಗಿದೆ ಟೇಸ್ಟು? ಏನಿದು? ವ್ಯೂ ಪಾಯಿಂಟ್ ಇದು ಮೇಡಮ್ ಯಾಕೆ ಜನ ಇದು? ಕಾಫಿ 150
ಸೂಪರ್ ಆಗಿದೆ ಕಾಬೂಲ್. ಏನಿದು ಏನು ತಿಂಡಿ ಅವ ಇಲ್ಲಿ? ಏನಿದು? ಸೋಯಾಬೀನ್ ಗೋಬಿ ಎಲ್ಲ ಐಟಮ್ಗಳು ಸೂಪರ್ ಆಗಿದೆ ಇಲ್ಲಿ. ಎಲ್ಲ ಐಟಮ್ಗಳು ಸೂಪರ್ ಆಗಿರ್ತವೆ. ಯಾವುದು? ಹಾಂ? ಏನು? ಗೋಸ್ಲಕ್ಕಿ ಮೊಟ್ಟೆ 50. ಕಡೆನೇ ಬತ್ತು ತಿನ್ನೋಣ. ಅಣ್ಣ ಗೋಸ್ಲಕ್ಕಿ ಮೊಟ್ಟೆ ಐತೆ ಚಿತ್ತರು. ಹಾಂ, ನಾನು ಅದು ಒಂದು ಪೀಸ್ ತಿಂದಿದ್ದೆ ಅಷ್ಟೇ. ಅದು ಯಾವಾಗಲೂ ತಿಂದಿದ್ದ. ಒಂದು ಪೀಸ್ ತಿಂದಿದ್ದೆ, ಮೊಟ್ಟೆ ತಿಂದಿರೋಲ್ಲ ಈ ಥರ. ಹಾಂ, ಶಾಪಿಂಗ್ ಮಾಲೆ ಇದೆ ಇಲ್ಲಿ. ಏನೋ ವೆರೈಟಿ ಶಾಪಿಂಗ್, ವೆರೈಟಿ ಫುಡ್ಡು, ವೆರೈಟಿ ಶಾಪಿಂಗ್ ಮಾಲು, ವೆರೈಟಿ ಮಾಮೂಲಿ ಬಳಕೆ ಬಜ್ಜಿ. ಒಂದು 2 ಇಸ್ಕೊಳ್ಳ, ಒಂದು ಇಸ್ಕೊಳ್ಳೋಣ ಕಡೆಯಿಂದ. ಒಂಚೂರು ಕೊಡಿ ಲಾಸ್ಟಲ್ಲಿ. ಊಟಿ ಚುರುಮುರಿ ಊಟಿ ಚುರುಮುರಿ ಸೂಪರ್ ಆಗಿದೆ. ಇಲ್ಲಿ ಬಂದು ಟಿಕೆಟ್ ತೊಗೋಬೇಕು. ಟಿಕೆಟ್ 10 ರೂಪಾಯಿ ಅನಿಸುತ್ತೆ. ಎಂಟ್ರಿ ಟಿಕೆಟು ವ್ಯೂ ಪಾಯಿಂಟ್ಗೆ. ನೋಡೋಣ ಬನ್ನಿ. ಊಟಿ ಮೇನ್ ವ್ಯೂ ಪಾಯಿಂಟ್. ಇನ್ನೂ ಅಲ್ಲಿ ಮೇಲೆ ಹತ್ತಬೇಕು, ಮೇಲೆ ನೋಡಬೇಕು. ಎಸ್ ಬನ್ನಿ ಹತ್ತೋಣ. ನೋಡಿ ವ್ಯೂ ಪಾಯಿಂಟ್ ಇದೆ. ಬನ್ನಿ ಮೇಲೆ ಹತ್ಬಿಟ್ಟು ನೋಡೋಣ. ಮೇಲೆ ಹತ್ತುತ್ತಾ ಇದ್ದೀವಿ ವ್ಯೂ ಪಾಯಿಂಟ್ ನೋಡೋಕ್ಕೆ. ಇದೆ ನೋಡಿ. ಊಟಿ ವ್ಯೂ ಪಾಯಿಂಟ್ ನೋಡಿ ಇದೆ. ಸಂಪೂರ್ಣ ಫುಲ್ಲು ಕಂಪ್ಲೀಟ್ ಊಟಿ ಫುಲ್ ಕಾಣುತ್ತೆ ಇಲ್ಲಿ. ಇಲ್ಲಿ ಓ ಇದಿನ್ನು ಸೂಪರು. ಇದೇನು ಸೂಪರ್ ಆಗಿದೆ ಮಾತ್ರ. ಇಡೀ ಊಟಿನೇ ಕಾಣುತ್ತೆ ಇಲ್ಲಿ. 10 ರೂಪಾಯಿ ಕೊಟ್ಟಿದ್ಕೋ ಸಾರ್ಥಕ ಆಯಿತು ಕಂಪ್ಲೀಟ್ ಊಟಿ ನೋಡೋಕ್ಕೆ ಅಷ್ಟೇ.